ಎಲ್ರಿಗೂ ನಮಸ್ಕಾರಗಳು. ಕಾರ್ತಿಕ ಮಾಸ ಬಂದಿದೆ ಅಂದ್ರೇ ಚಳಿ ಆವತ್ತಿಂದ ಶುರುವಾಗುತ್ತೆ. ಬಿಸಿಲು ಕಮ್ಮಿ ಇರುತ್ತೆ. ಬಿಸಿಲು ಇಲ್ಲಿಲ್ಲದ್ರಿಂದ ಡೈಜೆಷನ್ ನಿಧಾನವಾಗಿ ಆಗುತ್ತೆ. ಈ ಟೈಮಲ್ಲಿ ಲಿವರ್ನ ಆ್ಯಕ್ಟಿವ್ ಮಾಡೋದಕ್ಕೆ ಕಾಡು ನೆಲ್ಲಿಕಾಯಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಅದಕ್ಕೆ ಕಾರ್ತಿಕ ಮಾಸದಲ್ಲಿ ಕಾಡು ನೆಲ್ಲಿಕಾಯಿ ಗಿಡಕ್ಕೆ ಪೂಜೆ ಮಾಡೋದು. ಅಂದರೆ ಪೂಜೆ ಮಾಡೋ ಅಷ್ಟು ಒಳ್ಳೆಯದು ಅಂತ. ಅದಕ್ಕೆ ಈ ಸೀಸನಲ್ಲಿ ಬೆಳಗ್ಗೆ ಹೊತ್ತು ಯಾವುದಾದ್ರೂ ವೆಜ್ ಜ್ಯೂಸಲ್ಲಿ ದಿನ ಸ್ವಲ್ಪ ಕಾಡು ನೆಲ್ಲಿಕಾಯಿ 2-3 ಹಾಕಿ ಗ್ರೈಂಡ್ ಮಾಡಿ ಊಟ ಆದಮೇಲೆ ಎಲೆ ಅಡಿಕೆಗಿಂತ ಈ ಕಾರ್ತಿಕ ಮಾಸದಲ್ಲಿ ಚಳಿಗಾಲದಲ್ಲಿ ಕಾಡು ನೆಲ್ಲಿಕಾಯಿ ಪೀಸಸ್ ಬಾಯಲ್ಲಿ ಇಟ್ಟು ಚಪ್ಪಡಿಸ್ರಿ. ಪೀಸಸ್ ಒಣಗಿಸಿದಾದರೂ ಇಟ್ಕೋಬೋದು. ಚೆನ್ನಾಗಿ ಒಣಗಿಸಿದ ಪೀಸಸ್ 5-6 ಬಾಯಲ್ಲಿ ಹಾಕ್ಕೊಂಡು ಎಲೆ ಅಡಿಕೆ ಥರ ತಿಂದರೆ ವಿವಿಧ ರೀತಿ ಲಾಲಾಜಲ ಎಂಜೈಮ್ಸ್ ಚೆನ್ನಾಗಿ ಒಳಗಡೆ ಹೋಗುತ್ತೆ. ಅದರಿಂದ ಚೆನ್ನಾಗಿ ಡೈಜೆಷನ್ ಆ್ಯಕ್ಟಿವ್ ಆಗುತ್ತೆ. ಈ ಚಪ್ಪಡಿಸೋದ್ರಿಂದ ಹಸಿವು ಚೆನ್ನಾಗಿ ಆಗುತ್ತೆ, ಡೈಜೆಷನ್ನು ಚೆನ್ನಾಗಿ ಆಗುತ್ತೆ. ಮಕ್ಕೋಬೇಕಾದ್ರೆ ಕಾಡು ನೆಲ್ಲಿಕಾಯಿ ಪೌಡರ್ ಜೇನಿನ ತುಪ್ಪ ಕಲಸಿ ಡೈಜೆಷನ್ ಆಗಿಲ್ಲವರು ಸ್ವಲ್ಪ ನಾಕೋಬೋದು. ಈ 3 ರೀತಿ ಬಳಸ್ಕೋಬೋದು.